ಸಿಚುವೇಶನ್ ಏನು ಲವ್ ಮಾಡ್ತಾ ಇದಾರೋ ಅದು ಲವ್ವೇ ಅಲ್ಲ, ಆಕರ್ಷಣೆ ಅಷ್ಟೇ ಅನ್ನೋದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಮ್ಮ ತಂದೆ ತಾಯಿ ಕಾಲಘಟ್ಟದಲ್ಲಿ ಅವರು ಗಂಡ ಹೆಂಡತಿ ಯಾಕೆ ಇನ್ನೂ ಅವ್ರು ಅಷ್ಟೊಂದು ಪ್ರೀತಿಗಿದ್ದಾರೆ, ಪ್ರೀತಿ ವಿಶ್ವಾಸದಲ್ಲಿದ್ದಾರೆ, ಇವಾಗ ಯಾಕೆ ಡಿವೋರ್ಸ್ಗಳಾಗ್ತವೆ ಅಂದರೆ ಗಂಡ ಹೆಂಡತಿ ಬಾಂಧವ್ಯನೇ ಇರಲ್ಲ. ಹೆಂಡತಿ ಒಂದು ಕಡೆ ಕೆಲಸ ಹೋಗೋದು, ಗಂಡ ಒಂದು ಕಡೆ ಕೆಲಸ ಹೋಗೋದು, ಈ ಥರ ಮಧ್ಯದಲ್ಲೇ ಅವ್ರ ಜಂಜಾಟಗಳಲ್ಲಿ ಜೀವನ ಬದುಕ್ತಾವೆ. ಎಕ್ಸಾಕ್ಟಾಗಿ ಗಂಡ ಹೆಂಡತಿಗೆ ಹೇಗೆ ಟೈಮ್ ಕೊಡಬೇಕು, ಹೆಂಡತಿ ಗಂಡನಿಗೆ ಹೇಗೆ ಟೈಮ್ ಕೊಡಬೇಕು, ನಿಜವಾಗ್ಲೂ ಪ್ರೀತಿ ಅನ್ನೋದೇನು ಅನ್ನೋದು ಈ ಸಿನಿಮಾ ನೋಡೋದು ಗೊತ್ತಾಗುತ್ತೆ. ಬಸ್ ಇದು ಕಂಪ್ಲೀಟಾಗಿ ಆ ಸಿನಿಮಾ ಒಂದು ಟ್ರಾನ್ಸ್ ಕರ್ಕೊಂಡು ಹೋಗುತ್ತೆ. ಅಂದರೆ ನೀವು ನಾರ್ಮಲ್ ಆಗಿ ಇವಾಗ ಯಾವುದೋ ಸಿನಿಮಾ ನೋಡ್ಬೇಕಂದ್ರೆ ಏನೋ ಈ ಥರ ನಡೀತಾ ಆ ಥರ ಅಲ್ಲ, ಈ ಥರ ಪ್ರೀತಿ ಬ್ಯೂಟಿಫುಲ್ ಆಗಿದೆಯಲ್ಲ, ಇದನ್ನು ಎಂಜಾಯ್ ಮಾಡಬೇಕಲ್ಲ, ಅದೊಂಥರ ಡಿಫ್ರೆಂಟ್ ಆದ ಅನುಭವ. ಬಸ್ ಮಾತಲ್ಲಿ ಹೇಳೋಕ್ಕಾಗಲ್ಲ. ಇವತ್ತು ನಾನು ಒಬ್ಬನೇ ಬಂದಿದ್ದೀನಿ, ನಾಳೆ ನನ್ನ ಜಾಯಿಂಟ್ ಫ್ಯಾಮಿಲಿ ಇದೆ, 20-25 ಜನ ಒಟ್ಟಿಗೆ ಬಂದು ನೋಡ್ತೀನಿ. ನಾನು ಸೀರಿಯಸ್ ಆಗಿ ಚಾಲೆಂಜ್ ಮಾಡ್ತೀನಿ. ಬಸ್ ನಿಮ್ಮಲ್ಲಿ ಯಾರೇ ಆಗಲಿ ಒಬ್ಬರು ಒಂದು ಸಿನಿಮಾ ನೋಡಿದ್ರೆ ಫ್ಯಾಮಿಲಿ ಜೊತೆ ಬಂದು ಸಿನಿಮಾ ನೋಡ್ತಾರೆ. ಆ್ಯಂಡ್ 100% ಅಜಯ್ ರಾವ್ ಅವ್ರದ್ದು ತಾಜ್ ಮಹಲ್ ಸಿನಿಮಾ ಆದಮೇಲೆ ಒಂದು ದೊಡ್ಡ ಬ್ರೇಕ್ ಸಿಕ್ಕಿದೆ ಅವ್ರಿಗೆ. ಅದಾದ್ಮೇಲೆ ಒಳ್ಳೊಳ್ಳೆ ಸಿನಿಮಾಗಳನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಇದು ಸೆಕೆಂಡ್ ಇನ್ನಿಂಗ್ಸ್ ಆಗುತ್ತೆ. ಆ್ಯಂಡ್ ಹೀರೋಯಿನ್ ಬಗ್ಗೆ ಅಂತೂ ಅಮೇಝಿಂಗ್, ಪ್ರತಿಯೊಂದು ಪಾತ್ರವನ್ನು ಬಸ್ ರಂಗಣ್ಣವರು ಅವರು ಪ್ರತಿಯೊಬ್ಬರು ಅದ್ಭುತವಾಗಿ ಮಾಡಿದ್ದಾರೆ. ಅಮೇಝಿಂಗ್. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಸರಳ ಸುಬ್ಬಾರಾವ್ ಫಿಲ್ಮ್ ನೋಡ್ಕೊಂಡು ಸಿನಿಮಾ ಬಹಳ ಚೆನ್ನಾಗಿದೆ. ಒಂದು ಫ್ಯಾಮಿಲಿ ಸಿನಿಮಾಗಳು ಬಂದು ಬಹಳ ದಿವಸ ಆಗಿತ್ತು ಕನ್ನಡ ಇಂಡಸ್ಟ್ರಿನಲ್ಲಿ. ಇದು ಸ್ಪೆಷಲಿ ಹೊಸದಾಗಿ ಮದುವೆ ಆಗಿರೋರಾಗಲಿ ಅಥವಾ ಲವಲ್ಲಿರೋಂಥವ್ರು ಅಥವಾ ಮದುವೆ ಆಗಿ ಒಂದು ಗರ್ಭಿಣಿ ಹೆಂಡತಿ ಇರೋಂಥವ್ರು ನೋಡಲೇಬೇಕಾಗಿರೋಂಥ ಸಿನಿಮಾ. ಕುಟುಂಬದ ಸಮೇತ ಪ್ರತಿಯೊಬ್ಬರು ಬಂದು ನೋಡಿ ಡೆಫಿನೆಟ್ಲಿ ಸಿನಿಮಾ ಎಂಜಾಯ್ ಮಾಡಿ ಸಪೋರ್ಟ್ ಮಾಡ್ತಾರೆ ಅನಿಸುತ್ತೆ. ಹೀರೋಯಿನ್ ಆ್ಯಕ್ಟಿಂಗ್ ಈಶಾ ನಾರಾಯಣ್ ಅವರಾಗಲಿ, ಅಜಯ್ ರಾವ್ ಅವರಾಗಲಿ, ಎಸ್ಪೆಷಲಿ ನಮ್ಮ ರಂಗಾಯಣ ರಮೇಶ್ ಅವರ ಆ್ಯಕ್ಟಿಂಗ್ ಬಹಳ ಚೆನ್ನಾಗಿದೆ. ಲೋಹಿತ್ ಅವ್ರಿಗೆ ಒಳ್ಳೆಯದಾಗಿ ಈ ಥರ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿನಲ್ಲಿ ಮತ್ತೆ ಮತ್ತೆ ಬಂದು ಆಗಬೇಕಂತಂದ್ರೆ ಪ್ರತಿಯೊಬ್ಬರು ಬಂದು ಈ ಥರ ಸಿನಿಮಾ ಸಪೋರ್ಟ್ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್. ನನ್ನ ಸಿನಿಮಾ ನಾನು ಮಾಡಿದ್ದೀನಿ ಅಂತ ಯಾವ ಒಂದು ಪ್ರೇಕ್ಷಕರಿಗೆ ನಾನು ಕನ್ನಡದ ವಿಭಿನ್ನ ವಿಶೇಷ ಕಷ್ಟವಾದ ಸಿನಿಮಾ. ನಾವೆಲ್ಲ ಇಂಗ್ಲೀಷ್ ಪದಗಳನ್ನು ಬಳಸಿ ಕನ್ನಡನ ಮಾತಾಡ್ತಾ ಇದ್ದೀನಿ. ಎಷ್ಟೋ ಕನ್ನಡ ಪದಗಳು ಮತ್ತೆ ನಮಗೆ ನೆನಪು, ಯಾಕಂದರೆ ಮೊದಲಿಂದ ನಾವೆಲ್ಸ್ ಓದ್ತಿದ್ವಿ, ಪೇಪರ್ಸ್ ಓದ್ತಿದ್ವಿ, ಎಲ್ಲ ಬಿಟ್ಟಿದ್ವಿ. ಕನ್ನಡ ನನ್ನ ಕಿವಿಗೆ ಬಿಟ್ಟು ನನ್ನ ಕಿವಿ ಪಾವನ ಆಯಿತು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಆ ಕಂಟೆಂಟು ಮಂಜು ಸ್ವರಾಜ್ ಅವರು ಅವರೇ ಅದನ್ನು ಬರೆದಿರೋದ್ರಿಂದ, ಅದರ ಜೊತೆಗೆ ಅದರ ಹಿಂದೆ ನಾವೆಲ್ ಬೇಸ್ಡ್ ಇರೋದ್ರಿಂದ ಸ್ವಚ್ಛವಾದ ಕನ್ನಡ, ಅದರ ಜೊತೆಗೆ ಸಂಬಂಧ, ಪ್ರೇಮ, ಪ್ರೀತಿ, ಮಗುವಿನ ಜನನ ಆಗಬೇಕು ಅಂದರೆ ಬರೀ ಒಂದು ತಾಯಿಯ ಜರ್ನಿ ಅಷ್ಟೇ ಅಲ್ಲ, ಇಡೀ ಕುಟುಂಬದ ಒಂದು ಜರ್ನಿ ಆಗುತ್ತೆ, ಇದೊಂದು ನಮ್ಮ ಸಮಾಜದ ಒಂದು ಜರ್ನಿ ಆಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತ್ರಿವೇಣಿಯವರು ಬರೆದ ಕಥೆ ಜಾಸ್ತಿ ನಾನು ಏನು ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರು ನಾನು ನೋಡಬೇಕು. ತುಂಬ ಚೆನ್ನಾಗಿದೆ. ಸೊ ಈಗಿನ ಜನ್ರೇಷನ್ ಈ ನಡುವೆ ತುಂಬ ಕ್ರೈಮ್ ಥ್ರಿಲ್ಲರ್ಸು ಸೌಂಡ್ ಬರೋಣ ಸ್ವಲ್ಪ ಹಂಗೆ ಆ ಥರ ಮೂವಿ ಮೈಕ್ ಪ್ರೆಸೆಂಟಾಗಿ ತುಂಬ ನೀಟಾಗಿ ತೆಗ್ದಿದ್ದಾರೆ. ಒಳ್ಳೆ ಸ್ಕ್ರೀನ್ ಪ್ಲೇ ಇದೆ, ಒಳ್ಳೆ ಡೈರೆಕ್ಷನ್ ಇದೆ. ಸೊ ಡೈರೆಕ್ಷನ್ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ಸೊ ಜೊತೆಗೆ ಹಾಡುಗಳಾಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಅದ್ರ ಜೊತೆಗೆ ಕ್ಯಾಮ್ರಾ ವರ್ಕ್ ಆಗಿರ್ಬೋದು ತುಂಬ ಚೆನ್ನಾಗಿ ತೋರಿಸಿದ್ರು ಮೂವಿನ. ಸೊ ಸ್ಟೋರಿ ನಮ್ಮನೆಯಲ್ಲೇ ರೀಸೆಂಟಾಗಿ ಸೇಮ್ ಸ್ಟೋರಿ ನಾವು ಥಿಯೇಟರ್ ಕುತ್ಕೊಂಡು ನೋಡೋ ಥರ ಇತ್ತು. ಹೀರೋಯಿನ್ ತುಂಬ ಚೆನ್ನಾಗಿ ಫ್ರೆಶ್ ಅಜಯ್ ರಾವ್ ಸರ್ ಎಕ್ಸಲೆಂಟಾಗಿ ಮಾಡಿದ್ದಾರೆ. ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರು ಫ್ಯಾಮಿಲಿಯವರು ಕನೆಕ್ಟ್ ಆಗ್ಬೋದು. ಪ್ರತಿಯೊಬ್ಬರು ಮಗುವಿನ ಎಲ್ಲ ಪೇರೆಂಟ್ಸ್ ಅವರು ದೊಡ್ಡವರವರು ಎಲ್ಲ ಬಂದು ನೋಡುವಂಥ ಫಿಲಮು, ಒಳ್ಳೆ ಫಿಲಮು. ಕ್ಯಾಮ್ರಾ ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಗಿದೆ. ತುಂಬ ಚೆನ್ನಾಗಿತ್ತು ಸಿನಿಮಾ. ನನಗೀಗ ಸುಮಾರು 63 ವರ್ಷ. ನಾನು ಹುಡುಗ ಆಗಿದ್ದಾಗ ಅವಾಗೆಲ್ಲ ನಾನು ಊರನ್ನ ಅಥವಾ ಮೈಸೂರನ್ನ ಅಥವಾ ಬೇರೆ ಪ್ರದೇಶನ ನೋಡ್ತಾ ಇರಲಿಲ್ಲ. ಆ ಥರ ಒಂದು ಸಿನಿಮಾ ಅಂದರೆ ಎಲ್ಲದನ್ನೂ ಆ ಲೆವೆಲ್ಗೆ ತಗೊಂಡು ಹೋಗಿದ್ದಾರೆ. ತುಂಬ ಕಷ್ಟದ ಕೆಲಸ ಅನಿಸುತ್ತೆ. ಇದ್ರ ಜೊತೆಗೆ ಇನ್ನು ಆ್ಯಕ್ಟಿಂಗ್ ಮಾತ್ರ ಎಕ್ಸ್ಟ್ರಾಡಿನರಿ, ನಿಜವಾಗ್ಲೂ ಮನಸ್ಸಿಗೆ ತುಂಬ ಹಿಡಿಸುತ್ತೆ. ಎಲ್ಲೋ ನನ್ನ ಪಾತ್ರನ ಅವ್ರು ಮಾಡ್ತಿದ್ದಾರೇನೋ ಅಂತ ಫೀಲ್ ಬರುತ್ತೆ. ಅಷ್ಟು ಚೆನ್ನಾಗಿದೆ. ಫೋಟೋಗ್ರಫಿ ಚೆನ್ನಾಗಿದೆ, ರೈಟಿಂಗ್ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಸ್ಟಾರ್ಟಿಂಗ್ ಎಂಡಿಂಗ್
ಎಲ್ಲರಿಗೂ. Just finished watching Sarla Subarao. I myself loved the movie because I've acted in it, of course. It's a family entertainer. Even I watched it for the first time. It's a family entertainer. It has got romance, it has got laughter, it has got all the entertainment you're looking for. So I would request you, please, theatres ke bandu, cinema nodi, enjoy mari, and I'm pretty sure you're gonna fall in love with Sarala. I'm telling you, that's the guarantee I'm giving. So please come to theatres, watch our movie. I'm so happy watching it. You'll be happy too after watching it, and you will definitely fall in love with Sarala. Thank you. ಡ್ಯಾನ್ಸ್ ಮಾಡಿ ಏನು ಮಾಡಿದೆ ವಿಷಯ ಇಂಟ್ರೊಡ್ಯೂಸ್ So she's the daughter of a very famous. She has loved it. So I hope you also, if you watch it, you will love it too. Because if we can bring life to one character, if she's loving it, you will love it too. ತುಂಬ ಚೆನ್ನಾಗಿ ಮಾಡ್ತಾರೆ ಮುಂದೆ ಬನ್ನಿ ಪಾತ್ರ ನ್ಯಾಚುರಲ್ ಆಗಿ ಮಾಡ್ತಾರೆ. ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಖಂಡಿತ ಎಲ್ಲರೂ ಒಂದು ಸಿನಿಮಾನ ನೋಡಬೇಕಾಗಿದೆ. ಪ್ರಕಾರನೇ ಶೀಸ್ ತ್ರಿವೇಣಿ ಅವ್ರದ್ದು ಆತ್ಮಚರಿತ್ರೆ ಅಂತಲೇ ಅನ್ಕೊಂಡು ನಾಟ್ ಓನ್ಲಿ ನೋವೆಲ್ ಅವ್ರ ಆತ್ಮಚರಿತ್ರೆ ಆ ಕ್ಯಾರೆಕ್ಟರ್ನ ತ್ರಿವೇಣಿ ಕ್ಯಾರೆಕ್ಟರ್ನ ಹೀರೋಯಿನ್ ಮಾಡಿದರೆ ಡಾಕ್ಟರ್ ಆಫ್ ತ್ರಿವೇಣಿ ಬೇರೆ ನೀವು ಮೂವಿ ನೋಡ್ತಿರಲ್ಲ ತ್ರಿವೇಣಿ ಕ್ಯಾರೆಕ್ಟರ್ ಡಾಕ್ಟರ್ ಸೊ ದಿಸ್ ವಾಟ್ ಆರ್ ಇಂಟ್ರೊಡಕ್ಷನ್ ಥ್ಯಾಂಕ್ ಯು ವೆರಿ ಮಚ್